ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ ಪಿ ಯು ಸಿಯ ಕನ್ನಡ. ಇದು ಪಿ ಯು ಸೆಕೆಂಡ್ ಪಿ ಯುದ ಮಾಡಲ್ ಪೇಪರು. ಅಂದರೆ ನಿಮಗೆ ಯೂನಿಟ್ ವೈಸ್ ಟೆಸ್ಟ್ ಮಾಡ್ತಾರಲ್ಲ ಅದಾಗಿರುತ್ತೆ. ಇದು ಹಬ್ಬಲಿಯವರ ರಸಬಲ್ಲಿ ಮತ್ತು ದಣಿಗಳ ಬೆಳ್ಳಿ ಲೋಟವನ್ನು ಕುರಿತಾದಂತಹ ಒಂದು ಟೆಸ್ಟನ್ನು ನಡೆಸಿರುವಂತಹದ್ದು. ಅದು 19/11/2024 ನಡೆದಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ. ನಿಮಗೆ ಸೆಕೆಂಡ್ ಟೆಸ್ಟಿಗೆ ಏನಾದರೂ ಸಹಾಯ ಆಗ್ಬೋದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಮಾಡಲ್ ಪೇಪರ್ನ ವಿಶ್ಲೇಷಣೆ ಮಾಡೋಣ. ಮೊದಲನೇದು, ಕೆಳಗಿನ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಅಂದರೆ ಇದು ಮಲ್ಟಿಪಲ್ ಚಾಯ್ಸ್ 4 ಇರುತ್ತೆ. ಬೇಸಿಗೆ ದಿವಸಕ್ಕೆ ಯಾವ ಮರ ತಂಪು ಅಂತ ಕೇಳಿದರೆ, ಬೇಸಿಗೆಯ ದಿವಸಕ್ಕೆ ಮರ ತಂಪು. ಎಂತಹ ನೆರೆಯವರು ಇರಬೇಕು ಅಂದರೆ ಬುದ್ಧಿವಂತರು ಇರಬೇಕು. ದಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದಂತಹ ಹೊಳೆ ಯಾವುದು ಅಂದರೆ ಶಾಂಭವಿ ಹೊಳೆ. ದಣಿಗಳು ಎಂದಿಗೂ ಯಾರನ್ನು ನಂಬುವುದಿಲ್ಲ, ಒಕ್ಕಲು ಮಕ್ಕಳನ್ನು ನಂಬುವುದಿಲ್ಲ. ಹೊಂದಿಸಿ ಬರೆಯಿರಿ ಅಂತ ಇದೆ. ಹಬ್ಬಲಿಯವರ ರಸಬಳ್ಳಿ ಅನ್ನುವಂಥದ್ದು ಇದು ಒಂದು ಜಾನಪದ ಪದ್ಯ. ದಣಿಗಳ ಬೆಳ್ಳಿ ಲೋಟದಲ್ಲಿ ಬರುವಂತಹದ್ದು ಚಿನ್ನಮ್ಮ. ಹಾಗೆ ಯಾವುದಾದ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಕೇವಲ ನೀವು 3 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕಾಗುತ್ತೆ. ಹಡೆದವನನ್ನ ಯಾವಾಗ ನೆನೆಯಬೇಕು ಅಂತ ಕೇಳಿದರೆ, ಉತ್ತರ ಹಡೆದವನನ್ನ ಊರೆಲ್ಲ ಮಲಗಿದ ಮೇಲೆ ಬೆಳ್ಳಿ ಚುಕ್ಕಿ ಹೊರಡುವಂತಹ ಏಕಾಂತದ ಸಮಯದಲ್ಲಿ ಹೆತ್ತವನನ್ನ ನೆನಪು ಮಾಡ್ಕೊಳ್ಬೇಕು. ಹಾಗೆ ಹಿತ್ತಾಳಗಿಂತ ಬಲುಹೀನವಾದದ್ದು ಯಾವುದು ಅಂದರೆ, ಹೀನರೊಂದಿಗೆ ಗೆಳೆತನವನ್ನು ಮಾಡಿದರೆ ಅದು ಹಿತ್ತಾಳಗಿಂತಲೂ ಕೂಡ ಬಲುಹೀನ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಮುಸುರೆ ಪಾತ್ರೆಗಳ ಒಡೆಯ ಏನೆಂದು ಯೋಚಿಸ್ತಾನೆ, ನದಿಯ ಒಡಲು ಯಾವಾಗ ಪ್ರಕ್ಷುಬ್ಧವಾಗಿರುತ್ತದೆ ಅನ್ನುವಂಥದ್ದು. ಮುಂದಿನದು, ಕೆಳಗಿನ ಯಾವುದಾದರೂ ಒಂದಕ್ಕೆ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದರೆ, ಇಲ್ಲಿ 2 ಕೊಟ್ಟಿದ್ದಾರೆ. ಒಂದಕ್ಕೆ ಮಾತ್ರ ಬರೀಬೇಕಾಗುತ್ತೆ. ಜ್ಯೋತಿ ನಿನ್ನಾರ ಹೋಲಾರ ಅನ್ನುವಂಥದ್ದು. ನೋಡಿ, ಇದು ಹಬ್ಬಲಿಯವರ ರಸಬಳ್ಳಿಯ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಇದು ತನ್ನ ತಾಯಿಗೆ ಹೆಚ್ಚಿನದು ಯಾವುದೂ ಇಲ್ಲ ಎಂಬುದನ್ನು ಹೇಳುವಂತಹ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಹೇಳಲಾಗುತ್ತೆ. ಯಾರು ಜೊತೆಗಿದ್ರೂ ಕೂಡ ಅದು ತಾಯಿಯ ಇರುವಿಕೆಗೆ ಸರಸಾಟಿ ಇಲ್ಲ, ಆದ್ದರಿಂದಲೇ ತಾಯಿಗಿಂತ ಬಂಧು ಇಲ್ಲ ಎಂಬ ಮಾತು ಚಾಲ್ತಿಯಲ್ಲಿರುವಂಥದ್ದು. 1000 ಕೊಳ್ಳಿ ಒಲೆಯಲ್ಲಿ ಉರಿದ್ರೂ ಕೂಡ ಅದು ಮನೆಯನ್ನು ಬೆಳಗುವಂತಹ ಜ್ಯೋತಿಗೆ ಸಮ ಅಲ್ಲ. ಅದರಂತೆ ಯಾರು ಜೊತೆಗಿದ್ರೂ ಕೂಡ ತಾಯಿ ಜೊತೆಗಿದ್ದಂತೆ ಆಗದು ಎಂಬುವಂತಹ ಅಭಿಪ್ರಾಯ ಇಲ್ಲಿ ವ್ಯಕ್ತವಾಗಿರುವಂತಹದ್ದನ್ನು ನೋಡ್ಬೋದು. ಹಾಗೆ ಇದರ ಒಂದು ಸ್ವಾರಸ್ಯ ನೋಡೋದಾದ್ರೆ, ತವರಿನಲ್ಲಿ ತಾಯಿಯ ಇರುವಿಕೆಯ ಮಹತ್ವವನ್ನು ತಿಳಿಸಿರುವಂಥದ್ದನ್ನು ನೋಡ್ಬೋದು. ಹಾಗೆ ಪಾವಕ್ಕಿ ಕಮ್ಮಿ ಮಾಡಿದರೆ ಸುಮ್ಮನೆ ಇರ್ತೀಯೇನೋ ನೀನು ಅನ್ನುವಂಥದ್ದು ಈ ಒಂದು ವಾಕ್ಯ ದಣಿಗಳ ಬೆಳ್ಳಿ ಲೋಟ ಅನ್ನುವಂತಹ ಒಂದು ಗದ್ಯ ಭಾಗದಲ್ಲಿ ಬರುವಂತಹದ್ದು. ಸಂದರ್ಭವನ್ನು ನೋಡೋದಾದ್ರೆ, ವೈಶಾಖದ ಒಂದು ದಿನ ದಣಿಗಳ ಅಣತಿಯಂತೆ ಕುದುಪ ಹೊಳೆಯ ಹೂಳನ್ನು ತುಂಬಿ ತೆಗಿತಾ ಇದ್ದ. ಅದನ್ನು ಚಿನ್ನಮ್ಮ ಒತ್ತು ತಂದು ತೆಂಗಿನ ಬುಡಕ್ಕೆ ಎತ್ತಾಕ್ತಾ ಇದ್ಲು. ಮೂಳೆ ಮುರಿದು ಹೋಗುವಂತಹ ಕೆಲಸದಿಂದ ಸುಸ್ತಾದಂತಹ ಕುದುಪ ಅಲ್ಲೇ ನೀರೊಳಗೆ ಕುಳಿತುಬಿಡ್ತಾನೆ. ನೆರಳಿನಲ್ಲಿ ಇದ್ದಂತಹ ದಣಿಗಳು ಸಿಟ್ಟಿನಿಂದ ಪಿತ್ತ ಬೆರೆದಂತಾಗಿ 3 ಕಾಸಿನವನೇ ಹೊಳೆಯುವಾಗ, ಅಂದರೆ ಅವರಿಗೆ ಕೊಡುವಂತಹ ಸಂಬಳದ ಬದಲಾಗಿ ಧಾನ್ಯಗಳನ್ನು ಕೊಡ್ತಾರಲ್ಲ, ಆ ಒಂದು ಸಮಯದಲ್ಲಿ ಅಳತೆ ಮಾಡುವಾಗ ಪಾವಕ್ಕಿ ಕಮ್ಮಿ ಆದರೆ ಸುಮ್ಮನೆ ಇರ್ತೀಯನೋ ನೀನು ಅಂತ ಅವರು ಸಿಡುಕುವಂಥದ್ದು. ಸ್ವಾರಸ್ಯ ನೋಡಿದರೆ, ಕಠಿಣ ಶ್ರಮದ ಒಂದು ಮೂಳೆ ಮುರಿಯುವಂತಹ ಕೆಲಸದ ನಡುವೆ ಅರೆಕ್ಷಣ ಬಿಡುವು ನೀಡದಂತೆ ದುಡಿಸಿಕೊಳ್ಳುವಂತಹ ದಣಿಯ ಮನಸ್ಥಿತಿ ಇಲ್ಲಿ ಕಾಣಬಹುದಾಗಿದೆ. ಈ ಕೆಳಗಿನ ಯಾವುದಾದರೂ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಬಂಗಾರ ನಿನಗೆ ಸ್ಥಿರವಲ್ಲ ಅನ್ನುವಂಥದ್ದು. ಈ ಒಂದು ಮಾತಿನ ಸ್ವಾರಸ್ಯವನ್ನು ವಿವರಿಸಿ ಬರೆಯಿರಿ ಅಂತ ಇದೆ. ಅಂದರೆ ಬಡತನ ಮತ್ತು ಸಿರಿತನಗಳಾವು ಕೂಡ ಶಾಶ್ವತ ಅಲ್ಲ ಅಂತ ಎಂಬುದ್ರ ಬಗ್ಗೆ ತಿಳಿವಳಿಕೆಯನ್ನು ಮೂಡಿಸುವುದಕ್ಕಾಗಿ ಈ ಒಂದು ವಾಕ್ಯ ಬರುತ್ತೆ. ಮನುಷ್ಯ ಸಿರಿತನಕ್ಕೆ ಹಂಬಲಿಸ್ತಾನೆ, ಅಲ್ಲದೆ ಸಿರಿತನವು ಬಂದಾಗ ತಲೆ ತಿರುಗುವಂತೆ ಮಾಡ್ತಾನೆ.
ಬಂಗಾರವನ್ನು ಮೈಮೇಲೆ ಹೇರ್ಕೊಂಡ್ಬಿಟ್ಟು ಬಡವರನ್ನು ಅವರ ಅಸಹಾಯಕತೆಯನ್ನು ಅಣಕಿಸಿ ಬೀಗ್ತಾನೆ. ಆದರೆ ಅದರಿಂದಲೇ ಬಂಗಾರ ನಿನಗೆ ಸ್ಥಿರವಲ್ಲ ಅನ್ನುವಂತಹ ಮಾತನ್ನು ಒತ್ತಿ ಹೇಳ್ತಾರೆ. ಬಂಗಾರ ಇವೆಲ್ಲವೂ ಕೂಡ ದೊರೆತಷ್ಟೇ ವೇಗವಾಗಿ ನಮ್ಮಿಂದ ದೂರ ಆಗ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಹೇಗೆ ಮಧ್ಯಾಹ್ನದ ಬಿಸಿಲಿನ ನಂತರ ಹಾಗೆ ಬಡತನ ಕೂಡ ದೂರ ಆಗಿ ಅದರಿಂದ ಸಿರಿತನ ಬರುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಸಿರಿತನ ಬಂದಾಗ ಬೀಗದೆ ಅಂದರೆ ಜಂಬದಿಂದ ವರ್ತಿಸಿದೆ ಪ್ರೀತಿಯಿಂದ ಸಾಮರಸ್ಯದಿಂದ ಬಾಳಬೇಕು ಅಂತ ಇಲ್ಲಿ ಹೇಳುವಂತಹದ್ದನ್ನು ನೋಡ್ಬೋದು. ಬಂಗಾರ ನಿನಗೆ ಸ್ಥಿರವಲ್ಲ ಎನ್ನುವಂತಹ ಮಾತು ಇಲ್ಲಿ ಸಾಹಿತ್ಯಿಕವಾಗಿ ಅಭಿವ್ಯಕ್ತಗೊಂಡಿರುವಂತಹದ್ದನ್ನು ನೋಡಬಹುದು. ಹಾಗೆ ಮುಂದಿನದು ದಣಿಗಳು ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ ಅಂತ ಕೇಳಿದರೆ, ಮಳೆಗಾಲದಲ್ಲಿ ಹೊಳೆ ಬರುತ್ತೆ, ಆಗ ಮಳೆಗಾಲ ಆಡಿದ್ದೆ ಆಟ ಹೂಡಿದ್ದೆ ಊಟ ಆಗುತ್ತದೆ. ಮಳೆಗಾಲ ಬಂತು ಅಂದರೆ ಸಾಕು, ಈ ಬಿಕ್ನಾಸಿ ಹೊಳೆ ಉರುಡಿ ತನ್ನ ಸೆರಗನ್ನೇ ಹಾಸ್ಬಿಡ್ತದೆ ಅಂತ ಹೇಳ್ಬಿಟ್ಟು ದಣಿಗಳು ಮೂದಲಿಸ್ತಾರೆ. ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲೇ ತನ್ನ ವ್ಯಾಪ್ತಿ, ತನ್ನ ಪರಿಹಾರ, ತನ್ನ ಬಲ ಎಂಬುದನ್ನು ದಣಿಗಳಿಗೆ ಮನವರಿಕೆ ಮಾಡಿ ಅವರಿಗೆ ಕಿರಿಕಿರಿಯನ್ನು ಹೆಬ್ಸೋದೇ ಒಳ್ಳೆಯದು. ಏನೋ ದಣಿಗಳಿಗಿಂತ ಏನು ಕಡಿಮೆ ಆಗಿರಲಿಲ್ಲ. ವರ್ಷ ಹೊಳೆ ಸೊರಗುವಂತಹ ಕಾಲಕ್ಕೆ ಅಂದರೆ ಮಳೆ ಇಲ್ಲದೆ ಇರುವಂತಹ ಸಮಯಕ್ಕೆ ದಣಿಗಳು ತೋಟದಕ್ಕೆ ನಡುವೆ ದರೆ ಎಬ್ಬಿಸ್ತಾ ಇದ್ರು, ಅಂದರೆ ದಿಬ್ಬವನ್ನು ಎಬ್ಬಿಸ್ತಾ ಇದ್ರು. ಈ ವರ್ಷ ಹೊಳೆಯ ಮೈಯಿಂದ ತೋಟವನ್ನು 4 ಅಡಿ ಎತ್ತರಿಸಿದೆ, ಮುಂದಿನ ವರ್ಷ 5 ಅಡಿ ಹೀಗೆ ಮೇಲೆ ಎತ್ತರಿಸ್ತಾ ಇದ್ರು. ಈ ರೀತಿ ಮಾಡ್ತಾ ಇರುವಂತಹದ್ದನ್ನು ನೋಡಿ ಹೊಳೆ ನಗ್ತಾ ಇತ್ತಂತೆ. ಏಕೆಂದರೆ ತನವನ್ನು ಮನಸ್ಸಿನಲ್ಲೇ ನಗ್ತಾ ಧರೆಯನ್ನು ಕೆಡವಲು ಮಳೆ ಬಂದಾಗ ಯಾವ ರೀತಿಯಾಗಿ ಹೊಂಚು ಹಾಕುವಂತಹ ರೀತಿಯಲ್ಲಿ ಅದು ಯೋಚಿಸ್ತಾ ಇತ್ತಂತೆ ನದಿ. ಹೀಗೆ ಆ ತಿಂಗಳು 4 ಜಡಿ ಮಳೆ ಬಂದರೆ ಸಾಕು, ದಣಿಗಳು ಕಟ್ಟಿದಂತಹ ದರೆ ಬುಡದಿಂದಲೇ ಅದು ಲಯ ಮಾಡಿ ಸೇಡು ತೀರಿಸ್ಕೊಳ್ತಾ ಇತ್ತು. ಇದು ದಣಿ ಹಾಗೂ ಹೊಳೆಯ ನಡುವಿನ ಸಮರ ಆಗಿತ್ತು. ಮುಂದಿನದು, ಈ ಕೆಳಗಿನ ಯಾವುದಾದರೂ 3 ಪ್ರಶ್ನೆಗಳಿಗೆ ಸೂಚನೆಗನುಗುಣವಾಗಿ ಉತ್ತರಿಸಿ ಅಂತ ಇದೆ. ಈ ಪದಗಳಲ್ಲಿ 2ಕ್ಕೆ ನಾನಾರ್ಥವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ನೆರೆ, ನೆರೆ ಅಂದರೆ ಸೇರುವಂಥದ್ದು, ಪ್ರವಾಹ ಅಥವಾ ನೆರೆ ಹೊರೆಯೋರು ಅಂದರೆ ಪಕ್ಕ ಅಂತಲೂ ಕೂಡ ಆಗುತ್ತೆ. ಹೊಳೆ, ಹೊಳೆ ಅಂದರೆ ಕಾಂತಿಯುತವಾಗಿರುವಂಥದ್ದು ಕೂಡ ಬರುತ್ತೆ. ಹಾಗೆ ನದಿ ಅಂತಲೂ ಕೂಡ ಹೇಳ್ಬೋದು. ನೆನೆ, ನೆನೆ ಅಂದರೆ ಸ್ಮರಿಸುವಂಥದ್ದು. ಹಾಗೆ ತೋಯ್ಕೊಳ್ಳೋದು ಅಂತೀವಲ್ಲ ಅದು. ಹಾಗೆ ಕೆಳಗಿನ ಪದಗಳಿಗೆ 2ಕ್ಕೆ ಪದಗಳ ಅರ್ಥ ಬರೆಯಿರಿ ಅಂತ ಕೇಳಿದರೆ, ಯಾಳಿ ಅಂತಂದರೆ ಇದು ಯಾಳಿ ಅಂದರೆ ವೇಳೆ ಅಂತ ಅರ್ಥ. ಯಾಳಿ ಅನ್ನುವಂತಹ ಪದ ಗ್ರಾಮ್ಯ ಪದ ಆಗಿರುತ್ತೆ, ಇದು ವೇಳೆ ಅನ್ನುವಂಥದ್ದನ್ನು ಬರುತ್ತೆ. ಕೊಳ್ಳಿ ಅಂತಂದರೆ ಉರಿಯುವ ಕಟ್ಟಿಗೆಯ ತುಂಡು ಅಂತ ಅರ್ಥ. ಹೂಳು ಅಂತಂದರೆ ಹೊಳೆಯ ಕೆಳಭಾಗದ ಕೆಸರಿಗೆ ಹೂಳು ಅಂತ ಹೇಳ್ತಾರೆ, ಅಂದರೆ ಅದರ ಕೆಸರನ್ನು ತೆಗೆಯೋದು ಅಂತ ಅರ್ಥ. ಮುಂದಿನದು, ಈ ಪದಗಳಲ್ಲಿನ 2 ಧಾತುಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಅಂದರೆ ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ನೋಡಿದನು ಅನ್ನುವಂಥದ್ರಲ್ಲಿ ನೋಡು, ತಿಂದನು ಅನ್ನುವಂಥದ್ರಲ್ಲಿ ತಿನ್ನು, ತೋರಿಸು ಅನ್ನುವಂಥದ್ರಲ್ಲಿ ತೋರು. ಇಷ್ಟು ಈ ಒಂದು ಮಾಡ್ಯೂಲ್ ಕ್ವಶನ್ ಪೇಪರ್ನ ವಿಶ್ಲೇಷಣೆ ಆಗುತ್ತೆ. ಇದು ಒಂದು ನಿಮ್ಮ ದ್ವಿತೀಯ ಒಂದು ಟೆಸ್ಟಿಗೆ ಅಥವಾ ಸೆಕೆಂಡ್ ಟೆಸ್ಟಿಗೆ ಈಸಿ ಆಗ್ಬೋದು ಅಥವಾ ಅನುಕೂಲ ಆಗ್ಬೋದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡಿದ್ದೇನೆ. ಧನ್ಯವಾದಗಳು.